ಮರೆಯಾದ ಬೆಳ್ಳಿ ತಾರೆಯ ಪಾರ್ಥಿವ ದಶಾವರ ಗ್ರಾಮದ ಅವರ ನಿವಾಸವನ್ನು ತಲುಪಿರುವಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ನೆರೆದಿದ್ದಾರೆ. ಚನ್ನಪಟ್ಟಣದ ದಶವಾರ ಗ್ರಾಮದ ಅವರ ನಿವಾಸದ ಬಳಿಯ ಚಿತ್ರಣವನ್ನು ನಾವೀಗ ನೋಡ್ತಾ ಇದ್ದೀವಿ. ಲೈವ್ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀವಿ. ಮೆರವಣಿಗೆಯ ಮೂಲಕ ಕರೆತರಲಾಯಿತು ಅವರ ಪಾರ್ಥಿವವನ್ನು. ಈಗ ಅಲ್ಲಿಂದ ಇಳಿಸಲಾಗ್ತಾ ಇದೆ. ಅವರ ಪಾರ್ಥಿವ ಈಗ ಅವರ ನಿವಾಸದ ಬಳಿ ಇರುವಂಥದ್ದು. ಅಲ್ಲಿ ಕೆಲ ಹೊತ್ತು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ, ಅಂತಿಮ ದರ್ಶನವನ್ನು ಪಡೆದ ಬಳಿಕ ಕೆಲ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಆ ನಂತರ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಂತಿಮ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಅಲ್ಲಿ ವ್ಯವಸ್ಥೆಯಾಗಿರೋದು. ಅದು ತೋಟದ ಜಾಗ. ಅಲ್ಲೇ ಅವರ ತಾಯಿ ರುದ್ರಮ್ಮ ಅವರ ಸಮಾಧಿ ಕೂಡ ಇದೆ. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸದ್ಯ ಅವರ ನಿವಾಸದ ಬಳಿಯ ಚಿತ್ರಣ ನೋಡ್ತಾ ಇದ್ದೀವಿ. ಅವರ ಪುತ್ರ ಗೌತಮ್ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ಎಲ್ಲ ಪ್ರಕ್ರಿಯೆಗಳು, ವಿಧಿವಿಧಾನ ನೆರವೇರುತ್ತೆ. ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸರೋಜಾದೇವಿಯವರ ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರಿ ಗೌರವವನ್ನು ಕೂಡ ನೀಡಲಾಗುತ್ತೆ. ಈಗಾಗಲೇ ಸಿಎಂ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 3 ಸುತ್ತು ಕುಶಾಲ್ ತೋಪು ಸಿಡಿಸಿ ಅಂತಿಮ ಗೌರವವನ್ನು ಸಲ್ಲಿಸಲಾಗುತ್ತೆ. ಆ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಲಿದೆ. 6.5 ದಶಕಗಳ ಕಾಲ ಚಿತ್ರರಂಗವನ್ನಾಳಿ ಅತ್ಯುತ್ತಮ ಚಿತ್ರಗಳ ಮೂಲಕ ಸದಾ ನಮ್ಮೊಂದಿಗಿರ್ತಾರೆ ಸರೋಜಾದೇವಿ. ಭೌತಿಕವಾಗಿ ಅವರು ನಮ್ಮನ್ನು ಅಗಲಿದ್ರೂ ಕೂಡ ಅವರು ಮಾಡಿದ ಸಾಧನೆ, ನಟಿಸಿದ ಚಿತ್ರಗಳು, ಅವರು ನಡ್ಕೊಂಡು ಬಂದಂತಹ ಜೀವನದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅಂತ ಅವರನ್ನು ಬಲ್ಲವರು, ಚಿತ್ರರಂಗದ ಗಣ್ಯರು, ಆಪ್ತರು ಸ್ಮರಿಸ್ತಾ ಇದ್ರು. ದಶವಾರದ ಅವರ ನಿವಾಸದ ಚಿತ್ರಣ ನೋಡ್ತಾ ಇದ್ದೀವಿ. ಅಗಲಿದ ಮಹಾನ್ ನಟಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರಕ್ಕಾಗಿ ಸಕಲ ಸಿದ್ಧತೆಗಳಾಗಿವೆ. ಅವರ ಹುಟ್ಟೂರು ದಶವಾರ ಗ್ರಾಮದ ಅವರ ನಿವಾಸವನ್ನು ತಲುಪಿರುವಂಥದ್ದು. ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಮೆರವಣಿಗೆ ಮೂಲಕ ಸಾಗಿ ಬಂತು ಅವರ ಪಾರ್ಥಿವ. ಅವರ ನಿವಾಸದ ಬಳಿಯಲ್ಲಿ ಪಾರ್ಥಿವವನ್ನು ಹೊರತರಲಾಗಿದೆ. ಅಲ್ಲಿ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಆ ವ್ಯವಸ್ಥೆಗಳಾಗಿದೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಜಿಲ್ಲಾಡಳಿತದಿಂದ. ಗ್ರಾಮಸ್ಥರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಆಗಾಗ ಬಂದು ಹೋಗ್ತಾ ಇದ್ರು ತಮ್ಮ ಊರಿಗೆ, ತಮ್ಮ ನಿವಾಸಕ್ಕೆ. ಬಹಳ ಆತ್ಮೀಯವಾಗಿ ಮಾತನಾಡಿಸ್ತಾ ಇದ್ರು ನಮ್ಮನ್ನೆಲ್ಲ ಅಂತ ಊರಿನ ಗ್ರಾಮಸ್ಥರೆಲ್ಲ ಸ್ಮರಿಸ್ತಾ ಇದ್ರು. ಬಹಳ ಸರಳ ವ್ಯಕ್ತಿತ್ವ, ಅಷ್ಟು ದೊಡ್ಡ ತಾರೆಯಾಗಿದ್ರು. ಮಹಾನ್ ನಟಿಯಾಗಿ, ಬಹುಭಾಷಾ ನಟಿಯಾಗಿ ಪ್ರಸಿದ್ಧಿಯನ್ನು ಹೊಂದಿದ್ರು ಕೂಡ ಸರಳ ವ್ಯಕ್ತಿತ್ವ ಸರೋಜಾದೇವಿಯವರದ್ದು. ಹಾಗಾಗಿಯೇ ಇವತ್ತಿಗೂ ಅದೇ ಒಂದು ಗಾಢ ಬಂಧ, ಆತ್ಮೀಯತೆ ಇವರ ಬಗ್ಗೆ. ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಹುಟ್ಟೂರಿನ ಅವರ ನಿವಾಸ, ದಶವಾರದಲ್ಲಿರುವಂತಹ ನಿವಾಸಕ್ಕೆ ಪಾರ್ಥಿವ ಬಂದಿರುವುದನ್ನು ಗಮನಿಸ್ತಾ ಇದ್ದೀವಿ. ಗ್ರಾಮಸ್ಥರೆಲ್ಲ, ಅವರ ಆತ್ಮೀಯರು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. 87 ವರ್ಷಗಳ ತುಂಬು ಜೀವನವನ್ನು ನಡೆಸಿದ್ರು. ಸಂಘರ್ಷದ ಹಾದಿಯನ್ನು ಸವೆಸಿದ್ರು. ಆದರೆ ಎಲ್ಲವನ್ನೂ ದಿಟ್ಟತನದಿಂದ ಎದುರಿಸಿ, ಅದೇ ಗಂಭೀರ್ಯತೆಯಿಂದ ಒಂದು ಸ್ಫೂರ್ತಿಯಾಗಿದ್ರು ಸರೋಜಾದೇವಿ. ಚಿತ್ರರಂಗದಲ್ಲಿರುವಂಥವರಿಗೆ ಮಾತ್ರ ಅಲ್ಲ, ನಿನ್ನೆ ಬೆಳಗಿನಿಂದಲೂ ಸಾಕಷ್ಟು ಚಿತ್ರರಂಗದ ಗಣ್ಯರು, ರಾಜಕೀಯ ನಾಯಕರುಗಳು ಅವರ ಬೆಂಗಳೂರಿನ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆದಿದ್ದರು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗ ಅವರ ದಶವಾರದ ಅವರ ನಿವಾಸದ ಬಳಿಯ ಪೂಜೆ ಪುನಸ್ಕಾರದ ಚಿತ್ರಣ. ಚನ್ನಪಟ್ಟಣದ ದಶವಾರದ ಅವರ ನಿವಾಸದ ಬಳಿಯ ಚಿತ್ರಣ.
ಅಂತಿಮ ದರ್ಶನವನ್ನು ಅಲ್ಲಿ ಪಡೆಯೋದಕ್ಕಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಮಸ್ಥರು ನೆರೆದಿದ್ದಾರೆ. ಇನ್ನೇನು ಕೆಲವೇ ಹೊತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ಅವರ ಮನೆಯ ತೋಟದ ಜಾಗದಲ್ಲಿ ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ನೆರವೇರಿಸಲಾಗುತ್ತೆ. 17ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ 60, 70, 80ರ ದಶಕದಲ್ಲಿ ಅತ್ಯುತ್ತಮ ಚಿತ್ರಗಳನ್ನು ನಮಗೆ ಕೊಟ್ಟಂತಹ ಮಹಾನ್ ನಟಿ.